ನಮ್ಮ ಜಿಲ್ಲೆಯಲ್ಲಿ ಒಂದು ವರ್ಷದಲ್ಲಿ ಸುಮಾರು 267 ಜನ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಳ್ತಾರೆ. ಅದರಲ್ಲಿ ನಮ್ಮ ರೈತರೇ, ಯಾಕಂದ್ರೆ ಅವರು ಟೂ ವೀಲರ್ ಅಲ್ಲಿ ಹೆಚ್ಚು ಟ್ರಾವೆಲ್ ಮಾಡೋದು ರೈತರು. ಅವರು ಒಂದ್ ಕಡೆ ಹಾಲಿನ ಕೊಟ್ಟು ಈ ಕಡೆ ಬರೋದಾಗಿರ್ಬೋದು, ಇಲ್ಲ ಇನ್ನು ಮೇವನ್ನ ತಗೊಂಡೋದಾಗಿರ್ಬೋದು, ಇಲ್ಲ ಒಂದು ಅವರು ಸೀಡ್ಸ್ ನ ತಗೊಂಡು ಗೊಬ್ಬರನ ತಗೊಂಡು ವಾಪಸ್ ಹೋಗ್ತಿರೋದಾಗಿರ್ಬೋದು. ಈ ಟೂ ವೀಲರ್ ಡೆತ್ಸ್ ಅಲ್ಲಿ ರೈತರು ಕೂಡ ಸಾಕಷ್ಟು ಜನ ಅವರು ಪ್ರಾಣವನ್ನ ಕಳ್ಕೊತಾ ಇದ್ದಾರೆ. ನೀವೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳೋದು, ದಯವಿಟ್ಟು ನಿಮಗೆ ನಾನು ಏನು ಹೇಳೋದು, ಹೆಲ್ಮೆಟ್ ಅನ್ನ ಹಾಕೊಳ್ಳಿ ಅಂತ ಹೇಳ್ತೀನಿ. ಇದನ್ನ ನಿಮಗೆ ಮನದಟ್ಟು ಮಾಡೋದಕ್ಕೆ ಒಂದು ಸಣ್ಣ ಎಕ್ಸರ್ಸೈಸ್ ಅನ್ನ ನಾನು ನಿಮ್ಮೆಲ್ಲರ ಜೊತೆ ಮಾಡಿಸ್ತೀನಿ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಎಲ್ಲರೂ ನೀವೆಲ್ಲ ನಿಂತಿದ್ದೀರಲ್ಲ, ಎಲ್ಲರಿಗೂ ನಿಮ್ಮ ಮಕ್ಕಳ ಮೇಲೆ, ಯಾಕಂದ್ರೆ ಇಲ್ಲಿ ತಂದೆ ತಾಯಿ ಎಲ್ಲರೂ ಸ್ವಲ್ಪ ಸೀನಿಯರ್ಸ್ ಇರೋದ್ರಿಂದ ಇಲ್ಲೆಲ್ಲರಿಗೂ ಮಕ್ಕಳವರ ಕೈ ಎತ್ತಿ. ವೆರಿ ಗುಡ್. ಓಕೆ, ಕೈ ಕೆಳಗಿಡಿ. ಎಲ್ಲರಿಗೂ ಮಕ್ಕಳ ಮೇಲೆ ಪ್ರೀತಿ ಇದೆಯಾ? ಕೈ ಎತ್ತಿ. ಯಾರ್ಯಾರಿಗೆ ಪ್ರೀತಿ ಇದೆ? ಎಲ್ಲರಿಗೂ ಪ್ರೀತಿ ಇದೆಯಾ? ವೆರಿ ಗುಡ್. ಆಯ್ತು, ಕೈ ಕೆಳಗಿಳಿಸಿ. ಇವತ್ತು ಯಾರ್ಯಾರು ಬೈಕಲ್ಲಿ ಬಂದಿದ್ದೀರಾ ಕೈ ಎತ್ತಿ. ಬೈಕಲ್ಲಿ ಬಂದಿರೋರು, ವೆರಿ ಗುಡ್. ಆಯ್ತು, ಯಾರ್ಯಾರು ಹೆಲ್ಮೆಟ್ ಹಾಕೊಂಡು ಬೈಕಲ್ಲಿ ಬಂದಿದ್ರೆ ಕೈ ನೋಡಿ. ಇದನ್ನೇ ನಾನು ಹೇಳೋದು, ನಿಮಗೆ ನಿಮ್ಮ ಮಕ್ಕಳ ಮೇಲೆ ನಿಜವಾಗ್ಲೂ ಪ್ರೀತಿ ಇತ್ತು ಅಂದ್ರೆ ನೀವು ಹೆಲ್ಮೆಟ್ ಹಾಕೊಂಡೇ ಬರ್ತೀರಾ, ನೀವು ಹಾಗೆ ಬರೋದಿಲ್ಲ. ಯಾಕೆ ಅಂದ್ರೆ ಈ ಆಕ್ಸಿಡೆಂಟು ಹೇಳಿ ಕೇಳಿ ಬರೋದಿಲ್ಲ, ಅವು ಅದಾಗದೆ ಬಂದ್ಬಿಡ್ತವೆ. ಅದಕ್ಕೆ ನಾವು ಯಾವ ರೀತಿ ಪ್ರಿಪೇರ್ ಆಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ದಯವಿಟ್ಟು 500 ರೂಪಾಯಿಗಿನ ಜಾಸ್ತಿ ಒಂದು ಹೆಲ್ಮೆಟ್ ನಿಮಗೆ ಆಗೋದಿಲ್ಲ. ಆದರೆ ಆ 500 ರೂಪಾಯಿ ನಿಮ್ಮ ಜೀವವನ್ನು ಉಳಿಸುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ, ನಿಮ್ಮ ತಂದೆ ತಾಯಿಯವರು ನಿಮಗೋಸ್ಕರ ಕಾಯ್ತಾ ಇರ್ತಾರೆ, ಯಾವಾಗಲೂ ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಏನು ಕಳಕಳಿಯ ಮನವಿ, ದಯವಿಟ್ಟು ಹೆಲ್ಮೆಟ್ ಅನ್ನ ಧರಿಸಿ. ನೀವು ಹೆಲ್ಮೆಟ್ ಅನ್ನ ಧರಿಸಿದ್ರೆ ಡೆಫಿನೆಟ್ಲಿ ಯಾವುದೇ ಒಂದು ಆಕ್ಸಿಡೆಂಟ್ ಆಗೋದು ಬೇಡ, ಆದ್ರೂ ನೀವು ಸೇಫ್ ಆಗಿರ್ತೀರಾ, ನಿಮಗೆ ತೊಂದರೆ ಆಗೋದಿಲ್ಲ, ನಿಮ್ಮ ಪ್ರಾಣಕ್ಕೆ ಹಾನಿ ಆಗೋದಿಲ್ಲ. ಈ ಒಂದು ಎಕ್ಸರ್ಸೈಸ್ ನಾನು ಏನಕ್ಕೆ ಮಾಡಿಸ್ತೀನಿ ಅಂದ್ರೆ ನಮ್ಮಲ್ಲಿ ನಮಗೆ ತಿಳುವಳಿಕೆ ಬರಲಿ. ನಾವು ಇಲ್ಲಿ ಒಬ್ಬ ಪೊಲೀಸ್ ಆಗಿ ಮಾತಾಡೋದಕ್ಕಿಂತ ನಾನು ಒಬ್ಬ ಮನೆಯ ಮಗನಾಗಿ ಮಾತಾಡ್ತಾ ಇದ್ದೀನಿ. ಇದಕ್ಕೇನೆ ನೀವೆಲ್ಲರೂ ಕೂಡ ಈ ನನ್ನ ಒಂದು ಮನವಿಗೆ ನೀವು ಕಿವಿ ಕೊಡ್ತೀರಾ ಅಂತ ಹೇಳ್ತಾ